ನಾವೆಲ್ಲರೂ ಇಲ್ಲಿ ಜೀವಿಸಿ ಚಲಿಸುತ್ತಾ ನಮ್ಮ ಇರುವಿಕೆಯನ್ನು ಕಂಡುಕೊಳ್ಳುತ್ತೇವೆ. ಪ್ರೀತಿಯುಳ್ಳ ಸ್ನೇಹಿತರೆ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ದಿನಾಲೂ ನಾವು ಆಲಿಸುವ ಸಮಾಧಾನದ ಸುವಾರ್ತೆ ನಮ್ಮ ಆತ್ಮಿಕ ಜೀವಿತಕ್ಕೆ ಎಷ್ಟೋ ಬಲವನ್ನು ನೀಡಿದೆ ಅಲ್ಲವೇ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೊಂದಿಗಿನ ಸಂಬಂಧ ವಿಶ್ವಾಸದ ಜೀವಿತಕ್ಕೆ ಬಹು ಅಗತ್ಯವಾಗಿದೆ. ಅದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನೆ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೀವು ತಂದೆಯನ್ನು ಏನು ಬೇಕಾದರೂ ಬೇಡಿಕೊಂಡರೆ ಅದನ್ನು ಆತನು ನನ್ನ ಹೆಸರಿನ ಮೇಲೆ ನಿಮಗೆ ಕೊಡುವನು ಎಂಬುದಾಗಿ ಹೇಳಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದಿನ ಧ್ಯಾನವನ್ನು ಮುಂದುವರಿಸುವ ಹಾಗೆ ರೋಮಾಪುರದವರೆಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವನ್ನು ನೋಡುವ. ದೇವರೊಂದಿಗಿನ ಸಂಬಂಧ, ಪವಿತ್ರಾತ್ಮನ ವರಗಳೊಂದಿಗಿನ ಸಂಬಂಧ, ಇತರ ವಿಶ್ವಾಸಿಗಳೊಂದಿಗಿನ ಸಂಬಂಧ, ಅವಿಶ್ವಾಸಿಗಳೊಂದಿಗಿನ ಸಂಬಂಧ ಎಂಬುದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ರೋಮಾಯರ ಪತ್ರಿಕೆಯ ಕೊನೆಯ ಭಾಗದ ಆರಂಭವು ಈ ಅಧ್ಯಾಯದಿಂದ ಆಗುತ್ತದೆ. ಮೊದಲ 8 ಅಧ್ಯಾಯಗಳು ಬೋಧನಾತ್ಮಕವಾದದ್ದು, ನಂತರದ 3 ಅಧ್ಯಾಯಗಳು ಕಾಲಮಾನಕ್ಕೆ ಸಂಬಂಧಿಸಿದ್ದು. ಈ ಕೊನೆಯ ಭಾಗದಲ್ಲಿ ಕರ್ತವ್ಯಕ್ಕೆ ಮಹತ್ವ ಕೊಟ್ಟಿರುತ್ತದೆ. ಪೌಲನು ನಮ್ಮೆದುರಿಗೆ ಇರಿಸಿದ ದೈವಶಾಸ್ತ್ರ ಸಂಬಂಧದ ವಾದ ಸರಣಿಯನ್ನು ಪ್ರಾಯೋಗಿಕವಾಗಿ ಉಪಯೋಗಿಸುವ ವಿಚಾರ ಈ ಭಾಗದಲ್ಲಿದೆ. ಇಲ್ಲಿ ಪೌಲನು ಪಾದರಕ್ಷೆ ಧರಿಸಿ ಸಂಚರಿಸುವವನಾಗಿದ್ದಾನೆ. ನನಗೂ ಇದು ಇಷ್ಟವೇ. ಮೊದಲ ಭಾಗದಲ್ಲಿ ರಕ್ಷಣೆಯ ಶಿರಸ್ತ್ರಾಣ ಹಾಗೂ ನಂಬಿಕೆಯ ಗುರಾಣಿಗಳನ್ನು ನೋಡಿದ್ದೆವು. ಆದರೆ ಈ ಕೊನೆಯ ಭಾಗದಲ್ಲಿ ಸಮಾಧಾನದ ವಿಷಯವಾದ ಸುವಾರ್ತೆ ಎಂಬ ಕೆರಗಳನ್ನು ನೋಡುತ್ತೇವೆ. ಯುದ್ಧದಲ್ಲಿ ಸ್ಥಿರವಾಗಿ ನಾವು ನಿಲ್ಲತಕ್ಕದ್ದು, ಜೀವಿತದಲ್ಲಿ ನಡೆಯುತ್ತಿರಬೇಕು, ಓಟದಲ್ಲಿ ಓಡಬೇಕು. ಪ್ರಿಯರೇ, ಪವಿತ್ರರಾಗುವ ಕುರಿತು ಅಧ್ಯಾಯದಲ್ಲಿ ಪ್ರಾಯೋಗಿಕ ಜೀವಿತದ ಕುರಿತು ಈಗಾಗಲೇ ನೋಡಿದ್ದೇವೆಲ್ಲ ಎಂದು ಯಾರಾದರೂ ಹೇಳಬಹುದು. ಅಲ್ಲಿ ಸುವಾರ್ತೆಯ ಕೆರಗಳನ್ನು ಮೆಟ್ಟಿಕೊಂಡಿತ್ತು ಸರಿ, ಆದರೆ ಈ 2 ಭಾಗಗಳಲ್ಲಿ ಸ್ಪಷ್ಟವಾದ ವ್ಯತ್ಯಾಸವಿರುತ್ತದೆ. ಪವಿತ್ರರಾಗುವ ಕುರಿತು ನೋಡುವಾಗ ನಾವು ಕ್ರೈಸ್ತ ಗುಣಲಕ್ಷಣಗಳ ಕುರಿತು ನೋಡಿದೆವು. ಈ ಭಾಗದಲ್ಲಿ ಕ್ರೈಸ್ತ ನಡತೆಯ ಕುರಿತಾಗಿ ನೋಡಲಿದ್ದೇವೆ. ಅಲ್ಲಿ ಆಂತರ್ಯದ ಮನುಷ್ಯನ ಕುರಿತು, ಇಲ್ಲಿ ಬಾಹ್ಯ ವ್ಯಕ್ತಿಯ ಕುರಿತು ನೋಡುತ್ತಿದ್ದೇವೆ. ಅಲ್ಲಿ ಕ್ರೈಸ್ತನ ಸ್ಥಿತಿಯ ಕುರಿತು ನೋಡಿದೆವು, ಇಲ್ಲಿ ಕ್ರೈಸ್ತನ ಪ್ರತಿಷ್ಠೆಯ ಕುರಿತು ನೋಡಲಿದ್ದೇವೆ. ಪ್ರಿಯರೇ, ಅಲ್ಲಿ ಕ್ರೈಸ್ತನು ಯಾರು ಎಂದು, ಇಲ್ಲಿ ಅವನು ಏನು ಮಾಡುತ್ತಾನೆಂದು ನೋಡುತ್ತೇವೆ. ಅಲ್ಲಿ ಕೃಪೆಯ ಅವಕಾಶಗಳ ಕುರಿತು ನೋಡಿದೆವು, ಇಲ್ಲಿ ಕೃಪೆಯ ನಿಯಮಗಳನ್ನು ನೋಡಲಿದ್ದೇವೆ. ಪ್ರಿಯರೇ, ಜೀವಿತದ ದಾರಿಯ ಕುರಿತಾದ ನಿರೂಪಣೆಯು ಜೀವಿತದ ಆಧಾರಗಳೊಂದಿಗೆ ಸೇರಿರಬೇಕು. ನಂಬಿಕೆಯಿಂದ ನೀತಿವಂತರಾಗುವುದರ ಘೋಷಣೆಯು ಜೀವಿತದ ಚಟುವಟಿಕೆಗಳಿಂದ ಕೂಡಿರಬೇಕು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಕೊನೆಯ ಭಾಗದಲ್ಲಿ ನಾವು ಮುಂದುವರಿಯುವಾಗ ಇನ್ನೊಂದು ಸಂಗತಿಯನ್ನು ನಾವು ಗಮನಿಸತಕ್ಕದ್ದು. ಕ್ರೈಸ್ತನ ಗುಣನಡತೆಯು ಅವನ ಸಂಪರ್ಕಕ್ಕೆ ಬರುವವರ ಜೊತೆಗಿನ ಸಂಬಂಧದಲ್ಲಿ ಪ್ರಕಟವಾಗಬೇಕು ಮತ್ತು ಈ ಸಂಬಂಧಗಳು ಒಂದು ರೀತಿಯಲ್ಲಿ ಕ್ರಮಬದ್ಧವಾಗಿರಬೇಕು. ನಡತೆಯ ನಿಯಮಗಳನ್ನು ವಿಧಿಸುವುದು ಬಹಳ ಸುಲಭ, ಆದರೆ ಪೌಲನು ಅದನ್ನು ಮಾಡುತ್ತಿಲ್ಲ. ಅವನು ನಮ್ಮನ್ನು ಮೋಶೆಯ ಧರ್ಮಶಾಸ್ತ್ರದಿಂದ ಬಿಡಿಸಿದರೂ ಇನ್ನೊಂದು ನ್ಯಾಯನೀತಿಯ ನಿಯಮಕ್ಕೆ ಸಿಕ್ಕಿಸಲಿಲ್ಲ. ತಾವು ಅದನ್ನು ಮಾಡುವುದಿಲ್ಲ, ಇದನ್ನು ಮಾಡುವುದಿಲ್ಲ ಎಂಬುದಾಗಿ 10 ಸಂಗತಿಗಳನ್ನು ಪಟ್ಟಿ ಮಾಡುವ ಕೆಲವರು ತಮ್ಮನ್ನು ಪ್ರತ್ಯೇಕಿಸಲ್ಪಟ್ಟ ಕ್ರೈಸ್ತರೆಂಬುದಾಗಿ ಕರೆಯಿಸಿಕೊಳ್ಳುತ್ತಾರೆ. ಆದರೆ ಅವರು ಏನನ್ನಾದರೂ ಮಾಡುವುದು ಒಳ್ಳೆಯದು. ಇಂಥವರು ಹರಟೆ ಕೊಚ್ಚುವವರಾಗಿದ್ದಾರೆ. ನಾವು ಅವರ ಕುರಿತಾಗಿ ಎಚ್ಚರದಿಂದಿರಬೇಕು. ಪ್ರಿಯರೇ, ದೇವರ ಮಗುವಿಗೆ ಕ್ರಮ ನಿಯಮಗಳು ಕೊಡಲ್ಪಟ್ಟಿಲ್ಲವೆಂಬುದನ್ನು ಅವರು ತಿಳಿದುಕೊಳ್ಳತಕ್ಕದ್ದು. ಆದರೆ ಪೌಲನು ವಿಶ್ವಾಸಿಗಳಿಗೆ ಮಾರ್ಗದರ್ಶಕವಾದ ಕೆಲವು ಸೂತ್ರಗಳನ್ನು ಕೊಡುತ್ತಿದ್ದಾನೆ. ಪವಿತ್ರಾತ್ಮನು ವಿಶ್ವಾಸಿಗೆ ಜೀವಿತದ ಒಂದು ನಕ್ಷೆಯನ್ನು ಕೊಟ್ಟು ಎಲ್ಲೆಲ್ಲಿ ತಿರುಗಬೇಕೆಂದು ತಿಳಿಸುತ್ತಿದ್ದಾನೆ. ಆದರೆ ಹೋಗಲು ವೇಗಮಿತಿಯನ್ನು ತಿಳಿಸುತ್ತಿಲ್ಲ. ದಾರಿಯಲ್ಲಿ ಉಳುಕೊಳ್ಳಬೇಕಾದ ಆಹಾರ ತೆಗೆದುಕೊಳ್ಳತಕ್ಕ ಸ್ಥಳಗಳನ್ನು ತೋರಿಸ್ತಾನೆ. ಆದರೆ ಎಲ್ಲಿಯೂ ನಿಲ್ಲಬೇಕೆಂಬ ಅಪ್ಪಣೆಯನ್ನು ಕೊಡುತ್ತಿಲ್ಲ. ಒಳದಾರಿಗಳನ್ನು ಸೂಚಿಸಿ
ಅವುಗಳನ್ನು ತಪ್ಪಿಸಬೇಕೆಂಬ ಎಚ್ಚರಿಕೆಗಳನ್ನು ಕೊಡುತ್ತಾನೆ. ವ್ಯರ್ಥತ್ವದ ಜಾತ್ರೆಯ ಊರು ತೋರಿಸಲ್ಪಟ್ಟು ಅದರಿಂದ ಹೊರಬರುವ ದಾರಿ ಕೂಡ ತಿಳಿಸಲ್ಪಟ್ಟಿರುತ್ತದೆ. ಅನೇಕ ದಾರಿಗಳಿರುವುದರಿಂದ ಯಾವುದರ ಮೂಲಕ ಹೊರಬರಬೇಕೆಂಬ ಆಯ್ಕೆ ವಿಶ್ವಾಸಿಗೆ ಕೊಡಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಿಂದ 11ನೇ ಅಧ್ಯಾಯದವರೆಗೆ ನಾವು ಪರ್ವತದ ತುದಿಯಿಂದ ನಾವು ಇಳಿದು ಬರುತ್ತಿದ್ದೆವು. ರೋಮಾಪುರದವರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದ 33ನೇ ವಚನದಿಂದ 36ನೇ ವಚನದವರೆಗೆ ನಾವು ಶಿಖರಾಗ್ರಹವನ್ನು ಬಿಡುತ್ತಿದ್ದೇವೆ. ಈಗ ನಾವು ಕರ್ತವ್ಯದ ಬಯಲು ಪ್ರದೇಶಕ್ಕೆ ಬರುತ್ತಿದ್ದೇವೆ. ಅದು ಕರ್ತವ್ಯ ಮಾತ್ರವಾಗಿರುತ್ತದೆ. ನಾವೆಲ್ಲರೂ ಇಲ್ಲಿ ಜೀವಿಸಿ ಚಲಿಸುತ್ತಾ ನಮ್ಮ ಇರುವಿಕೆಯನ್ನು ಕಂಡುಕೊಳ್ಳುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ದೇವರೊಂದಿಗಿನ ಸಂಬಂಧ ಎಂಬ ವಿಚಾರವನ್ನು ಧ್ಯಾನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನವನ್ನು ನೋಡುವಾಗ ಅಲ್ಲಿ ಹೀಗೆ ಬರೆದದೆ: ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯೂ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೀವು ದೇವರ ಕನಿಕರಕ್ಕಾಗಿ ನಿಮ್ಮ ದೇಹಗಳನ್ನು ಎಂಬುದಾಗಿ ನೋಡುವಾಗ ಪೂರ್ಣ ವ್ಯಕ್ತಿತ್ವವನ್ನು ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟದ್ದಾಗಿಯೂ ಸಜೀವ ಯಜ್ಞವಾಗಿಯೂ ಮೆಚ್ಚುಗೆಯಾದದ್ದಾಗಿಯೂ ಒಳಪಡಿಸಿರಿ. ಇದು ನಿಮ್ಮ ಸರಿಯಾದ ಆತ್ಮೀಕ ಸೇವೆಯಾಗಿದೆ. ಆದದರಿಂದ ಎಂಬ ಮಾತು ಹಿಂದಿನ ಎಲ್ಲ ವಿಚಾರಗಳನ್ನು ಇಲ್ಲಿ ಜೋಡಿಸುವಂಥದ್ದಾಗಿದೆ. ಇದರ ಹಿಂದಿನ ವಚನಗಳಿಗೆ ಸೇರಿದ್ದೆಂದು ಕಂಡರೂ ಪೌಲನು ಪತ್ರಿಕೆಯ ಹಿಂದಣ ಎಲ್ಲ ಭಾಗವನ್ನು ಸೇರಿಸಿ ಹೇಳುತ್ತಾನೆಂದು ನನ್ನ ಅನಿಸಿಕೆ. ಪ್ರಿಯರೇ, ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ಎಂಬುದಾಗಿ ನೋಡುವಾಗ ಇದು ಒತ್ತಾಯದ ಮಾತಲ್ಲ, ಕೃಪೆಯ ಭಾಷೆ. ಸೀನಾಯಿ ಬೆಟ್ಟದ ಗುಡುಗು ಇಲ್ಲಿಲ್ಲ. ಮೋಶೆ ಅಪ್ಪಣೆ ಮಾಡಿದನು, ಪೌಲನು ಬೇಡಿಕೊಳ್ಳುತ್ತಿದ್ದಾನೆ. ಪೌಲನೂ ಅಪ್ಪಣೆ ಕೊಡಬಹುದಾಗಿತ್ತಲ್ಲ. ಪ್ರಿಯರೇ, ಫಿಲೆಮೋನನಿಗೆ ತಾನು ಅಪ್ಪಣೆ ಕೊಡಬಹುದಿತ್ತೆಂದು, ಆದರೆ ಹಾಗೆ ಮಾಡುವುದಿಲ್ಲವೆಂದು ಹೇಳುತ್ತಾನೆ. ಇಲ್ಲಿಯೂ ಅವನು ಅಪ್ಪಣೆ ಮಾಡದೆ ಬೇಡಿಕೊಳ್ಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ದೇವರ ಕನಿಕರವನ್ನು ಎಂಬುದಾಗಿ ನೋಡುವಾಗ ಇಲ್ಲಿ ಕನಿಕರದ ಮೊತ್ತವೇ ಒಳಗೊಂಡಿದೆ. ದೇವರು ಕರುಣೆಯಲ್ಲಿ ಐಶ್ವರ್ಯವುಳ್ಳವನು. ಆತನು ನನಗಾಗಿ ತುಂಬಾ ಕರುಣೆ ತೋರಿಸಿದ್ದಾನೆ. ಆದರೆ ಇನ್ನೂ ನಿನಗೂ ತೋರಿಸಬಲ್ಲ ಕರುಣೆ ಆತನಲ್ಲಿದೆ. ಕರುಣೆ ಎಂದರೆ ಅನುಕಂಪ, ಕನಿಕರ, ಮೃದು ಮನಸ್ಸು. ಪ್ರಿಯರೇ, ದೇವರ ಕರುಣೆ ಶಾಶ್ವತವಾದದ್ದು. ನಾವು ಅರ್ಪಿಸಬೇಕು ಎಂದು ಹೇಳಿದೆ, ಅಂದರೆ ಒಳಪಡಿಸಬೇಕು. ಇದೇ ಪದ 6ನೇ ಅಧ್ಯಾಯದಲ್ಲೂ ಬಂದದ್ದನ್ನು ನಾವು ನೆನಪಿಸಿಕೊಳ್ಳಬಹುದು. ಅಲ್ಲಿ ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಚಿತ್ತಕ್ಕೆ ಸಂಬಂಧಿಸಿದೆಂದು ಕೆಲವು ವಿವರಣೆಗಾರರು ಹೇಳುತ್ತಾರೆ. ಆದರೆ ಆ ರೀತಿಯ ವ್ಯತ್ಯಾಸ ಮಾಡುವುದು ಸರಿಯಲ್ಲವೆಂದು ನಾನು ನೆನೆಸುತ್ತೇನೆ. ಎರಡೂ ಸಂದರ್ಭಗಳಲ್ಲೂ ಅದು ಚಿತ್ತಕ್ಕೆ ಸಂಬಂಧಿಸಿದ್ದೇ ಆಗಿದೆ. ಪ್ರಿಯರೇ, 6ನೇ ಅಧ್ಯಾಯದಲ್ಲಿ ಕ್ರೈಸ್ತತ್ವದ ಗುಣ ಹೊಂದಲು ದೇವರಿಗೆ ಒಳಗಾಗಬೇಕೆಂದು ಹೇಳಿದೆ. ಇಲ್ಲಿ ಕ್ರೈಸ್ತ ಪ್ರತಿಷ್ಠೆ ಹಾಗೂ ನಡತೆಗಾಗಿ ಒಳಗಾಗಬೇಕಿದೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ದೇಹಗಳನ್ನು ಅರ್ಪಿಸಬೇಕೆಂದು ಹೇಳುತ್ತಾನೆ ಎಂಬುದಾಗಿ ನೋಡುವಾಗ ನಮ್ಮ ಇಡೀ ವ್ಯಕ್ತಿತ್ವವನ್ನೇ ನಾವು ನಮ್ಮನ್ನು ನಮ್ಮ ದೇಹದ ಮೂಲಕ ತೋರಿಸಿಕೊಳ್ಳುತ್ತೇವೆ. ನಮ್ಮ ಮನಸ್ಸು, ಭಾವನೆಗಳು, ಚಿತ್ತ ಹಾಗೂ ಪವಿತ್ರಾತ್ಮನು ನಮ್ಮ ದೇಹವನ್ನು ಉಪಯೋಗಿಸಬಹುದು. ಈ ವಿಶಾಲವಾದ ಸಂಗತಿಗಳನ್ನು ತಿಳಿಸಲು ವಿನ್ಸೆಂಟ್ ಎಂಬವರು ಸತ್ಯವೇದದ ಕೆಲವು ವಚನಗಳನ್ನು ಜೋಡಿಸಿದ್ದಾರೆ. ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 6ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ. ಮುಂದಕ್ಕೆ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಹೇಗೆಂದರೆ ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆಯುಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆಯದೆ, ಹಾಗೇ ಆಗುವುದೆಂದು ಭರವಸೆ ಉಂಟು ಎಂಬುದಾಗಿ. ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾನು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಚಿತ್ತದ ಒಂದು ಕ್ರಿಯೆಯ ಮೂಲಕ
ನಾವು ನಮ್ಮ ಇಡೀ ವ್ಯಕ್ತಿತ್ವವನ್ನೇ ದೇವರ ಕೈಗೆ ಒಪ್ಪಿಸುತ್ತೇವೆ. ಇದು ನಮ್ಮ ವಿವೇಕಪೂರ್ವಕವಾದ ಆರಾಧನೆಯಾಗಿದ್ದು ಅದು ದೇವರಿಗೆ ಮೆಚ್ಚುಗೆಯಾದದ್ದಾಗಿರುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ ಎಂಬುದಾಗಿ. ಪ್ರಿಯರೇ, ಕೆನೆತ್ ಯುಎಸ್ಟ್ ಅವರು ಇದನ್ನು ಬಹು ಅಂದವಾಗಿ ಭಾಷಾಂತರಿಸಿದ್ದಾರೆ. ನಿಮ್ಮ ಒಳಗಿನಿಂದ ಬಾರದ ಬಾಹ್ಯ ನಡತೆಗಳನ್ನು ನಿಲ್ಲಿಸಿರಿ. ಅದು ನಿಮ್ಮ ಆಂತರ್ಯದಲ್ಲಿ ಏನಾಗಿದ್ದೀರೆಂದು ತೋರಿಸದೆ ಇಹಲೋಕದ ನಡವಳಿಕೆಗೆ ಅನುಸಾರವಾದದ್ದಾಗಿರುತ್ತದೆ. ಆದರೆ ನಿಮ್ಮ ಆಂತರ್ಯಕ್ಕನುಸಾರವಾಗಿ ಬಾಹ್ಯ ನಡತೆಗಳನ್ನು ರೂಪಿಸಿ ನಿಮ್ಮ ಆಂತರ್ಯದ ನಿಜ ಸ್ಥಿತಿಯನ್ನು ತೋರಿಸಿರಿ. ಈ ಮೂಲಕ ದೇವರ ಒಳ್ಳೆಯ ಸರ್ವಸಮ್ಮತವಾದ ಪರಿಪೂರ್ಣ ಚಿತ್ತವೇನೆಂದು ಪರೀಕ್ಷಿಸಿರಿ. ಅದನ್ನು ಕಂಡುಕೊಂಡ ಬಳಿಕ ನಿಮ್ಮ ಸಮ್ಮತಿಯನ್ನು ಕೊಡಿರಿ ಎಂಬುದಾಗಿ. ಪ್ರಿಯರೇ, ಇದು ಬಹು ದೀರ್ಘವಾದದ್ದಾದರೂ ಪೌಲನು ಈ ವಾಕ್ಯ ಭಾಗದಲ್ಲಿ ಅದನ್ನೇ ಹೇಳುವವನಾಗಿದ್ದಾನೆ. ವಿಶ್ವಾಸಿಯು ತನ್ನ ಸುತ್ತಲಿನ ಜನರಿಗೆ ಸರಿಯಾಗಿ ತನ್ನ ಜೀವಿತವನ್ನು ರೂಪಿಸದೆ ತನ್ನ ನಡತೆಯನ್ನು ಅದಕ್ಕೆ ಸರಿದೂಗಿಸದಿರಲಿ ಎಂಬುದಾಗಿ. ಸಭೆಯಲ್ಲಿನ ಇತರರನ್ನು ಅನುಸರಿಸಬಾರದು. ಗುಂಪಿನಲ್ಲಿ ಸೇರಿದಾಗ ತಮ್ಮದಲ್ಲದ ನಡವಳಿಕೆಯನ್ನು ತೋರಿಸುವ ಕೆಲವು ಗುಂಪುಗಳನ್ನು ನಾನು ಕಂಡಿದ್ದೇನೆ. ತಾವು ಅತಿಯಾದ ಭಕ್ತಿವಂತರಂತೆ ತೋರಿಸಿಕೊಳ್ಳುತ್ತಾರೆ. ಭಾನುವಾರದಂದು ಅವರನ್ನು ಕಾಣುವುದಾದರೆ ತಾವು ದೇವದೂತರಂತೆ ವರ್ತಿಸುತ್ತಾರೆ. ಆದರೆ ಅವರ ಈ ವರ್ತನೆ ಸ್ವಾಭಾವಿಕವಾದದ್ದಲ್ಲ. ಆದರೆ ನಿಮಗೆ ಅತಿ ಅಸಹ್ಯವಾದ ಮಾತುಗಳನ್ನು ಕೇಳಬೇಕೆಂದಿದ್ದರೆ ಅವರ ಗುಂಪಿನ ಜೊತೆ ಸೇರಬೇಕು. ದೇವರ ಮಗುವು ಈ ರೀತಿ ಇರತಕ್ಕದ್ದಲ್ಲ. ನಾವು ಸ್ವಾಭಾವಿಕವಾಗಿ ಆತ್ಮೀಕವಾಗಿ ಇರತಕ್ಕದ್ದು. ಬಾಹ್ಯ ನಟನೆ ಮಾಡುವುದು ಬಹು ಸುಲಭ. ಕಪಟ ಎಂಬುದರ ನಿಜ ಅರ್ಥ ಇದೇ ಆಗಿದೆ. ಪ್ರಿಯರೇ, ನಮ್ಮ ದಿನನಿತ್ಯದ ಜೀವಿತದಲ್ಲಿ ಕಪಟವೆಂದರೆ ನಾವು ಅಲ್ಲದ ರೀತಿ ವರ್ತಿಸುವುದಾಗಿದೆ. ನಮ್ಮ ಮುಖದೆದುರಿಗೆ ನಮ್ಮನ್ನು ಹೊಗಳಿ ನಕ್ಕು ಬೆನ್ನು ತಟ್ಟುವವರು ನಮ್ಮ ಕಡು ಶತ್ರುಗಳಾಗಿರುತ್ತಾರೆಂದು ನನ್ನ ಅನೇಕ ವರ್ಷಗಳ ಅನುಭವ. ಅಂಥವರೊಂದಿಗಿರುವುದು ಅತಿ ಅಪಾಯಕರವಾದದ್ದು. ಪ್ರಿಯರೇ, ವಿಶ್ವಾಸಿಯೂ ಆಗಲ್ಲ. ಪವಿತ್ರಾತ್ಮ ಅವನೊಳಗೆ ಕಾರ್ಯ ನಡೆಸಿ ಅವನ ಮನಸ್ಸನ್ನು ರೂಪಾಂತರ ನಡೆಸುವ ಮೂಲಕ ಜೀವಿತವನ್ನು ಬದಲಾಯಿಸುವುದರಿಂದ ಅವನು ಯಥಾರ್ಥವಂತನಾಗಿಯೇ ಇರುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಈ ವಿಚಾರವನ್ನು ತಿರುಗಿ ನಮ್ಮೆದುರಿಗೆ ತರುತ್ತಿದ್ದಾನೆ. ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವರೂಪವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ ಎಂಬುದಾಗಿ. ಪ್ರಿಯರೇ, ಪೌಲನು ತೀತನಿಗೆ ಹೇಳಿದ್ದಾನೆ. ತೀತನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಲ್ಲಿ, ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟುಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ತನ್ನ ಮನಸ್ಸನ್ನು ನೂತನಪಡಿಸಲು ಪವಿತ್ರಾತ್ಮನಿಗೆ ಬಿಡುವುದರ ಮೂಲಕ ವಿಶ್ವಾಸಿಯು ದೇವರ ಚಿತ್ತವನ್ನು ಪರೀಕ್ಷಿಸಲಿಕ್ಕೂ ಅದನ್ನು ಒಳ್ಳೆಯದೆಂದು ತಿಳುಕೊಳ್ಳುವುದಕ್ಕೂ ಶಕ್ತನಾಗುತ್ತಾನೆ. ಆದರೆ ನಾವು ಸೋಗು ಹಾಕಿಕೊಂಡು ಇಲ್ಲದನ್ನು ಇದೆಯೆಂದು ತೋರಿಸಲು ಪ್ರಯತ್ನಿಸುವಾಗ ನಮ್ಮ ಕುರಿತು ದೇವರ ಚಿತ್ತವನ್ನು ತಿಳಿದುಕೊಳ್ಳಲು ಅಸಾಧ್ಯ. ಒಪ್ಪಿಸಿಕೊಡುವಾಗ ವಿಶ್ವಾಸಿಯ ಜೀವಿತದ ಕುರಿತಾದ ದೇವರ ಚಿತ್ತವು ಒಳ್ಳೆಯದಾಗಿ ವಿಶ್ವಾಸಿಯ ಚಿತ್ತದಲ್ಲಿ ಸರಿಯಾಗಿ ಹೊಂದಿಕೊಳ್ಳುತ್ತದೆ. ಅದು ಮೊದಲು ಒಳ್ಳೆಯದು, ಬಳಿಕ ಸ್ವೀಕಾರ ಯೋಗ್ಯವೂ, ಕೊನೆಗೆ ಪರಿಪೂರ್ಣವೂ ಆಗಿ ವಿಶ್ವಾಸಿಯ ಚಿತ್ತವು ದೇವರ ಚಿತ್ತವು ಒಂದಕ್ಕೊಂದು ಸಮವಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ಸ್ಥಿತಿಯನ್ನು ಇನ್ನೂ ಉತ್ತಮಪಡಿಸಲು ನಿನಗೆ ಸಾಧ್ಯವಿಲ್ಲ. ಪೌಲನು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂದು ಹೇಳುತ್ತಾನೆ. ಆದರೆ ಹೇಗೆ? ನನ್ನನ್ನು ಬಲಪಡಿಸುವ ಕ್ರಿಸ್ತನಲ್ಲಿದ್ದುಕೊಂಡು ಎಂಬುದಾಗಿ. ಇದನ್ನು ನಾವು ಫಿಲಿಪ್ಪರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ವಿಶ್ವಾಸಿಯು ದೇವರ ಚಿತ್ತದಲ್ಲಿರುವ ಎಲ್ಲವನ್ನೂ ಮಾಡಲು ಶಕ್ತನಾಗುತ್ತಾನೆ. ಕ್ರೈಸ್ತನಾಗಿರಲು ನಟನೆ ಬೇಕಾಗಿಲ್ಲ. ನಾವು ಸ್ವಾಭಾವಿಕವಾಗಿದ್ದು ದೇವರಾತ್ಮನು ನಮ್ಮ ಮೂಲಕ ಚಲಿಸಿ ಕಾರ್ಯ ಮಾಡುವಂತೆ ಬಿಟ್ಟುಕೊಡಬೇಕು. ಹ್ಯಾಡ್ಲಿ ಮೌಲ್ ಎಂಬವರು
ಇದನ್ನು ಹೀಗೆ ಬರೆದಿದ್ದಾರೆ: ಗಡಿಬಿಡಿಯಿಂದ ಓಡಾಡುವ ಅಸಂತೃಪ್ತ ಚಿತ್ತ ನನಗೆ ಬೇಡ. ಅದು ಏನೋ ದೊಡ್ಡದನ್ನು ಮಾಡಲು, ರಹಸ್ಯವನ್ನು ತಿಳಿದುಕೊಳ್ಳಲು ಯತ್ನಿಸುತ್ತದೆ. ಆದರೆ ನನ್ನನ್ನು ಚಿಕ್ಕ ಮಗುವಿನಂತೆ ನಡೆಸಿ ಹೋಗುವ ಮಾರ್ಗದಲ್ಲಿ ದಾರಿ ತೋರಿಸುವುದು ಬೇಕಿದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕರ್ತನಿಗೆ ನಿಮ್ಮನ್ನು ಒಪ್ಪಿಸಿಕೊಡುವ ಸ್ಥಿತಿಗೆ ತಲುಪುವುದು ಎಷ್ಟು ಒಳ್ಳೆಯದು. ನಾವು ಹಾಗೆ ಮಾಡಬೇಕೆಂದು ಪೌಲನು ಕೇಳಿಕೊಳ್ಳುತ್ತಿದ್ದಾನೆ. ಸಂತೋಷ ಹರ್ಷಕ್ಕೆ ಇದೇ ದಾರಿಯಾಗಿದೆ. ಜೀವನದಲ್ಲಿ ಸಮೃದ್ಧಿಗೆ ಇದೇ ಮಾರ್ಗವಾಗಿದೆ. ಪ್ರಿಯರೇ, ನೀವು ಒಂದು ಸಭೆಯಲ್ಲಿ ನಟರ ಗುಂಪಿನಲ್ಲಿರುವುದಾದರೆ ಅದರಿಂದ ಕೂಡಲೇ ದೂರವಾಗಿ ಯಥಾರ್ಥವಾಗಿ ಸಾಮಾನ್ಯ ಕ್ರೈಸ್ತ ಜೀವಿತ ನಡೆಸುವುದಕ್ಕೆ ಪ್ರಯತ್ನಿಸಿರಿ. ಒಬ್ಬನು ನನ್ನೊಂದಿಗೆ ಹೀಗೆ ಹೇಳಿದನು: ನಾನು ನನ್ನ ಪತ್ನಿಯು ಸಭೆಗೆ ಹಾಗೂ ಇಂತಹ ಗುಂಪುಗಳಿಗೆ ಹೋಗುವುದನ್ನು ಬಿಟ್ಟಿದ್ದೇವೆ ಎಂದು. ನಾನು ಯಾಕೆ ಎಂದು ಕೇಳಿದೆ. ಅವರು ಹೇಳಿದರು, ನಾವು ಏನಾಗಿಲ್ಲವೋ ಆ ರೀತಿ ಎಂದು ತೋರಿಕೆ ಮಾಡಿ ನಮಗೆ ಸಾಕಾಯಿತು. ಅಲ್ಲಿನ ಎಲ್ಲರೂ ಸರಿ ಇಲ್ಲದವರಂತೆ ವರ್ತಿಸುತ್ತಾರೆ ಎಂಬುದಾಗಿ. ಪ್ರಿಯರೇ, ನಮ್ಮ ಸಭೆಯಲ್ಲಿನ ಅತಿ ಭಕ್ತರೊಬ್ಬರನ್ನು ಅವರ ವ್ಯವಹಾರ ಸ್ಥಳದಲ್ಲಿ ನಾನು ಸಂಧಿಸಬೇಕಾಯಿತು. ನನಗೆ ಅವರನ್ನು ಗುರುತಿಸುವುದೇ ಕಷ್ಟವಾಯಿತು. ಅವರ ನಡತೆ, ವರ್ತನೆ ಎಲ್ಲ ಬೇರೆಯೇ ಆಗಿತ್ತು. ಭಕ್ತಿವಂತರ ಗುಂಪಿನಲ್ಲಿಲ್ಲದಾಗ ಅವನು ಈ ಲೋಕದ ನಡವಳಿಕೆಯನ್ನೇ ಅನುಸರಿಸುತ್ತಿದ್ದನು. ನಾವು ಸರಿಯಾದ ಕ್ರೈಸ್ತರಾಗಿದ್ದು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವರಾಗಬೇಕು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಆತ್ಮನ ವರಗಳೊಂದಿಗಿನ ಸಂಬಂಧ ಎಂಬ ವಿಚಾರವನ್ನು ಧ್ಯಾನಿಸೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ದೇವರು ನನಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಯಾರೂ ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ, ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದನ್ನು ನಾನು ಹೀಗೆ ಭಾಷಾಂತರಿಸಿದ್ದೇನೆ. ನನಗೆ ಕೊಡಲ್ಪಟ್ಟ ಕೃಪೆಯ ಮೂಲಕ ನಿಮ್ಮಲ್ಲಿ ಪ್ರತಿಯೊಬ್ಬನಿಗೂ ನಾನು ಹೇಳುವುದೇನೆಂದರೆ, ನನ್ನ ಕುರಿತಾಗಿ ಬೇಕಾದದಕ್ಕಿಂತ ಹೆಚ್ಚಾಗಿ ಭಾವಿಸದೆ ದೇವರು ಪ್ರತಿಯೊಬ್ಬನಿಗೆ ದಯಪಾಲಿಸಿದ ಕೃಪೆಗೆ ತಕ್ಕಂತೆ ಬುದ್ಧಿವಂತಿಕೆಯಿಂದ ಭಾವಿಸಿಕೊಳ್ಳಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಭಾಷಾಂತರದಲ್ಲಿ ತಮ್ಮ ಕುರಿತು ಅತಿಯಾಗಿ ಯೋಚಿಸುವುದರ ಕುರಿತು ಹೇಳಲ್ಪಟ್ಟಿರುತ್ತದೆ. ಪೌಲನು ಇದನ್ನು ಬರೆಯುವಾಗ ಅವನಲ್ಲಿ ಒಂದು ರೀತಿಯ ಹಾಸ್ಯದ ಭಾವನೆ ಬಂದಿರಬಹುದು. ಯಾಕಂದರೆ ಕ್ರೈಸ್ತರಲ್ಲಿ ಅನೇಕರು ಅತಿಯಾದ ಆಕಾಂಕ್ಷಿಗಳಾಗಿದ್ದು ತಮಗೆ ಉನ್ನತವಾದ ಸ್ಥಾನ ದೊರಕಬೇಕಿತ್ತೆಂದು ಭಾವಿಸುತ್ತಾರೆ. ಕ್ರೈಸ್ತ ಸೇವೆಯಲ್ಲಿ ಕೂಡ ಸಭೆಯಲ್ಲಿನ ಅನೇಕರು ತಮಗೆ ಅಧಿಕಾರದ ಸ್ಥಾನ ಬೇಕೆಂದು ಆಶಿಸುವರಾಗಿದ್ದಾರೆ. ಕರ್ತನಲ್ಲಿ ಪ್ರಿಯರೇ, ದೇವರ ಸೇವಕರಾದ ವರ್ಡನ್ ಮೇಗಿ ಅವರು ತಮ್ಮ ಅನುಭವವನ್ನು ಈ ರೀತಿಯಾಗಿ ಹೇಳಿರುತ್ತಾರೆ. ಅವರು ಕೆಲವು ಸಭೆಗಳಲ್ಲಿ ಸಭಾಪಾಲಕರಾಗಿದ್ದಾಗ ಅಲ್ಲಿನ ಕೆಲವು ಮಂಡಳಿಗಳಲ್ಲಿ, ಸಂಸ್ಥೆಗಳಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾಗಬೇಕೆಂದು ಅವರನ್ನು ಕೇಳಿಕೊಂಡರು. ಕಡೆಗೆ ಅವರು ಸುಮಾರು 10-15 ಸಂಸ್ಥೆಗಳ ಆಡಳಿತ ಮಂಡಳಿಗಳ ಸದಸ್ಯರಾಗಿದ್ದರು. ಆದರೆ ಆ ಕೆಲಸ ಆಸಕ್ತಿರಹಿತವಾಗಿತ್ತು. ಆ ರೀತಿಯ ಸೇವೆಗೆ ತಕ್ಕದಾದ ವರ ಅವರಲ್ಲಿ ಇಲ್ಲದೇ ಇದ್ದದರಿಂದ ಹೀಗಾಯಿತು. ಅಲ್ಲಿನ ಸಭೆಗಳಲ್ಲಿ ಕುಳಿತು ಪುಟಗಟ್ಟಲೆ ವರದಿಗಳನ್ನು ಕೇಳುವ ತಾಳ್ಮೆ ಅವರಿಗಿರಲಿಲ್ಲ. ಮಾತ್ರವಲ್ಲದೆ ಅರ್ಹತೆ ಇಲ್ಲದವರು ಕೂತುಕೊಂಡು ಆತ್ಮಿಕ ವಿಚಾರಗಳನ್ನು ಚರ್ಚೆ ಮಾಡುವುದು ಅವರಿಗೆ ಇಷ್ಟವಾಗಲಿಲ್ಲ. ಇಂಥ ಪರಿಸ್ಥಿತಿಗಳಲ್ಲಿ ಆ ಮಂಡಳಿಗಳಿಗೆ ಯಾವ ಸಹಾಯವನ್ನು ಮಾಡುವ ವರ ತನಗಿಲ್ಲವೆಂದು ತಿಳುಕೊಳ್ಳಲು ಅವರಿಗೆ ತುಂಬ ಸಮಯ ಬೇಕಾಯಿತು. ಕಡೆಗೂ ತಪ್ಪಿಹೋದ ಮಗನಿಗೆ ಬುದ್ಧಿ ಬಂದಂತೆ ಅವರಿಗೆ ಬುದ್ಧಿ ಬಂದು ಅವರು ಒಂದು ದಿನ ಕೂತು 12ಕ್ಕಿಂತಲೂ ಹೆಚ್ಚು ರಾಜೀನಾಮೆ ಪತ್ರಗಳನ್ನು ಬರೆದರು. ಆ ದಿನ ಅವರ ಜೀವಿತದ ಅತಿ ಸಂತೋಷದ ದಿನವಾಗಿತ್ತು. ಈಗ ಅವರು ಯಾವ ಸಮಿತಿಯ ಸದಸ್ಯನೂ ಆಗಿಲ್ಲ. ಅವರ ಸ್ನೇಹಿತರಲ್ಲಿ ಕೆಲವರು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಗೆ ನೀನು ಸೇರಿಕೊಳ್ಳಬಹುದಲ್ಲ ಎಂದು ಕೇಳುತ್ತಿದ್ದರು. ಆಗ ಅವರು ಹೇಳುತ್ತಿದ್ದರು, ಇಲ್ಲ, ನನ್ನಿಂದ ನಿಮಗೆ ಯಾವ ಸಹಾಯವೂ ಆಗಲಿಕ್ಕಿಲ್ಲ. ನನಗೆ ಆ ವರವಿಲ್ಲ. ನಾನು ನಿಮ್ಮ ಜೊತೆಯಲ್ಲಿರುತ್ತೇನೆ, ನಿಮಗಾಗಿ ಪ್ರಾರ್ಥಿಸುತ್ತೇನೆ, ಆದರೆ ಸಮಿತಿಯಲ್ಲಿ ಸೇರುವುದಿಲ್ಲ ಎಂದು ಹೇಳುತ್ತಿದ್ದರು. ಪ್ರಿಯ ಸ್ನೇಹಿತರೆ, ನಮ್ಮ ಕುರಿತಾಗಿ ನಾವು ಅತಿಯಾಗಿ ಭಾವಿಸಿಕೊಳ್ಳಬಾರದು. ನಮ್ಮ ಬಲಹೀನತೆಗಳನ್ನು ನಾವು ತಿಳಿದುಕೊಳ್ಳಬೇಕು. ದೇವರು ನಮ್ಮಿಂದ ಅಪೇಕ್ಷಿಸುವುದನ್ನು ಮಾಡಬೇಕು. ದೇವರು ಇಚ್ಛಿಸುವ ಜಾಗದಲ್ಲಿರುವುದೇ ನಮಗೆ ಸಂತೋಷವನ್ನು ಕೊಡುತ್ತದೆ. ಕರ್ತನಲ್ಲಿ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ದೇವರ ಕೃಪೆಯಿಂದ ನಾವು ಅನೇಕ ಸತ್ಯಗಳನ್ನು ದೇವರ ವಾಕ್ಯದಲ್ಲಿ ತಿಳಿದುಕೊಂಡೆವು.
ದೇವರು ನಮ್ಮನ್ನು ತನ್ನ ಕೃಪೆಯಿಂದ ನಡೆಸಿದ್ದಾನೆ. ಆತನ ಮಹಿಮೆಯುಳ್ಳ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ತಂದೆಯಾದ ದೇವರು ತನ್ನ ಆತ್ಮನ ಮೂಲಕ ಪ್ರತಿಯೊಬ್ಬನಿಗೆ ವರಗಳನ್ನು ನೀಡಿದ್ದಾನೆ. ಆ ವರಗಳು ಬೇರೆ ಬೇರೆಯಾಗಿರಬಹುದು. ಎಲ್ಲವೂ ಆತನ ಮಹಿಮೆಗಾಗಿ ಇತರರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿದೆ. ಆದರೆ ಅದನ್ನು ಉಪಯೋಗಿಸುವಾಗ ಬಹಳ ಎಚ್ಚರಿಕೆಯಿಂದಲೂ ಗೌರವದಿಂದಲೂ ಉಪಯೋಗಿಸುವರಾಗಬೇಕು. ಯಾಕಂದರೆ ವರಗಳ ಮೂಲಕ ನಾವು ನಮ್ಮನ್ನು ಮಹಿಮೆಪಡಿಸುವುದಾದರೆ ನಾವು ಸೋತು ಹೋಗುತ್ತೇವೆ. ಹಾಗಾಗದಂತೆ ನಮ್ಮ ವರತಲಾಂತಗಳನ್ನು ದೇವರ ಚಿತ್ತಕ್ಕೆ ಅನುಸಾರವಾಗಿ ಉಪಯೋಗಿಸಿ ಆತನಿಗೆ ಮಹಿಮೆಯನ್ನು ಸಲ್ಲಿಸೋಣ. ಹೀಗಾಗುವಂತೆ ದೇವರು ನಮ್ಮೆಲ್ಲರನ್ನು ತನ್ನ ಆಲೋಚನೆಯಂತೆ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಕರ್ತನಲ್ಲಿ ಪ್ರಿಯರೇ, ಸಂಬಂಧಗಳು ಬಹು ಪ್ರಾಮುಖ್ಯವಾಗಿವೆ. ಮನುಷ್ಯರೊಳಗಿನ ಸಂಬಂಧ ದಿನೇ ದಿನೇ ಬೆಳೆದ ಹಾಗೆ ದೇವರೊಂದಿಗಿನ ಸಂಬಂಧ ಬೆಳೆಯುತ್ತಾ ಹೋಗಬೇಕು. ಅದು ನಮ್ಮನ್ನು ಸಜೀವ ಯಜ್ಞವಾಗಿ ಸಮರ್ಪಿಸುವಾಗ ನಡೆಯುತ್ತದೆ. ಆದುದರಿಂದ ನಮ್ಮ ಜೀವನದಲ್ಲಿ ದೇವರನ್ನು ಪ್ರೀತಿಸುವುದು ಮಾತ್ರವಲ್ಲ, ಆತನ ಚಿತ್ತದಲ್ಲಿ ನಡೆದು ಆತನನ್ನು ಮಹಿಮೆ ಪಡಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಕೃಪೆಯಲ್ಲಿ ಐಶ್ವರ್ಯವುಳ್ಳವ ಆತನು ನೀನೊಬ್ಬನೇ ಆಗಿದ್ದೀಯ, ಅದಕ್ಕಾಗಿ ಸ್ತೋತ್ರ. ಸೃಷ್ಟಿಕರ್ತನಾದ ದೇವರನ್ನು ಆರಾಧಿಸಿ ನಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ಜೀವಿಸಬೇಕು ಎಂಬುದಾಗಿ ನೀನು ಇಚ್ಛಿಸುತ್ತಿ ಕರ್ತನೆ. ನಮ್ಮ ಹೃದಯದಲ್ಲಿ ನೀನು ವಾಸ ಮಾಡಲು ಇಷ್ಟಪಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ. ನಿನ್ನ ಸಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ಈ ವಾಕ್ಯಗಳನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ನಮ್ಮ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸಿ, ಅವರಿಗೆ ಒಂದು ವೇಳೆ ಅನಾರೋಗ್ಯತೆ ಇರುವುದಾದರೆ ಅವರನ್ನು ಮುಟ್ಟಿ ಸ್ವಸ್ಥಪಡಿಸು. ಯಾವುದಾದರೂ ಸಮಸ್ಯೆಯಲ್ಲಿ ಇರುವುದಾದರೆ ಕರ್ತನೆ ಅವ್ರಿಗೆ ಸಹಾಯ ಮಾಡಿ ಪರಿಹಾರವನ್ನು ಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಒಬ್ಬೊಬ್ಬರನ್ನು ಆಶೀರ್ವದಿಸಿ ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ವಾಕ್ಯವು ನಿಮ್ಮನ್ನು ಬಲಪಡಿಸಿ ಇರುವುದಾದರೆ ಹಿಂದೆ ನಮಗೆ ಕರೆ ಮಾಡಿರಿ ಮತ್ತು ಈ ಸೇವೆಗಾಗಿ ಪ್ರಾರ್ಥಿಸಿರಿ. ಇತರರ ಬಾಳಿಗೂ ಬೆಳಕನ್ನು ನೀಡಲು ನೀವು ಜೊತೆಯಾಗಿ ಮುಂದೆ ಸಾಗೋಣ. ಮತ್ತೆ ಭೇಟಿಯಾಗೋಣ. ವಂದನೆಗಳು.